ಮೌನದೊಳಗಿನ ಪ್ರೀತಿ. ಮನೆಯ ಒಳಗೆ ಮೌನ ತುಂಬಿಕೊಂಡಿತ್ತು. ಅದು ಜಗಳದ ಮೌನ ಅಲ್ಲ, ಅರ್ಥ ಮಾಡಿಕೊಳ್ಳಲಾಗದ ನೋವಿನ ಮೌನ. ಅನುಷಾ ಅಡುಗೆ ಮನೆಯಲ್ಲಿ ಒಬ್ಬಳೇ ನಿಂತಿದ್ದಳು. ಗ್ಯಾಸಿನ ಮೇಲೆ ಹಾಲು ಉಕ್ಕುತ್ತಿತ್ತು. ಆದ್ರೆ ಅವಳ ಕಣ್ಣುಗಳು ನೆನಪಿನಲ್ಲಿ ಮುಳುಗಿದ್ದವು. ಪ್ರವೀಣ್ ಒಮ್ಮೆ ಅವಳ ಜಗತ್ತಾಗಿದ್ದವನು. ಇಂದು ಅದೇ ಮನೆಯೊಳಗಿದ್ದರೂ ಅವನು ದೂರದವನಾಗಿದ್ದ. ಮದುವೆಯ ಮೊದಲ ದಿನಗಳು ನೆನಪಾಗುತ್ತವೆ. ಒಂದೇ ಚಹಾ, ಒಂದೇ ಕಪ್, ಒಂದೇ ಕನಸು, ಒಂದೇ ಭವಿಷ್ಯ. ನಿನಗೆ ನಾನು ಯಾವತ್ತೂ ಸಮಯ ಕೊಡ್ತೀನಿ ಅಂತ ಪ್ರವೀಣ್ ಹೇಳಿದ್ದ. ಇಂದು ಸಮಯಕ್ಕೆ ಸಿಗದವನಾಗಿದ್ದ. ಅನುಷಾಗೆ ದೊಡ್ಡ ಬೇಡಿಕೆ ಏನೂ ಇರಲಿಲ್ಲ. ಹೆಸರು, ಹಣ, ಐಶ್ವರ್ಯ ಯಾವುದಕ್ಕೂ ಅವಳು ಅತ್ತಿಲ್ಲ. ಒಮ್ಮೆ ಕೇಳಿದಳು ಅಷ್ಟೇ, ನನ್ನ ಮಾತು ಕೇಳು, ನನ್ನ ನೋವು ಅರ್ಥ ಮಾಡಿಕೊ. ಆದ್ರೆ ಪ್ರವೀಣ್ ಕೇಳಲೇ ಇಲ್ಲ. ಅವನು ಕೆಲಸದಲ್ಲಿ, ಫೋನಿನಲ್ಲಿ, ಜಗತ್ತಿನಲ್ಲಿ ಮುಳುಗಿದ್ದ. ಅನುಷಾ ಮಾತ್ರ ತನ್ನೊಳಗಿನ ಪ್ರೀತಿಯಲ್ಲಿ ಮುಳುಗಿದ್ದಳು. ರಾತ್ರಿ 12. ಅನುಷಾ ಊಟದ ತಟ್ಟೆ ಹಿಡಿದು ಕಾಯುತ್ತಾಳೆ. ಬಾಗಿಲಿನ ಸದ್ದು ಕೇಳಿಸಿದಾಗಲೆಲ್ಲ ಹೃದಯ ಬಡಿತ ಜೋರಾಗುತ್ತಿತ್ತು. ಆದ್ರೆ ಪ್ರವೀಣ್ ಬಂದ್ರೂ ಅವಳ ಕಡೆ ನೋಡದೆ ಮಲಗುತ್ತಿದ್ದ. ಒಂದು ದಿನ ಅನುಷಾ ಹುಷಾರಿಲ್ಲದವಳಾದಳು. ಜ್ವರ, ದುರ್ಬಲತೆ, ಕಣ್ಣುಗಳಲ್ಲಿ ಭಯ. ನಾನು ಒಬ್ಬಳೇ ಅಲ್ಲ ಅಲ್ವಾ ಅಂತ ಕೇಳಬೇಕೆನಿಸಿತು. ಆದ್ರೆ ಪ್ರವೀಣ್ ಆ ದಿನವೂ ನನಗೆ ಮೀಟಿಂಗ್ ಇದೆ ಅಂತ ಹೊರಟು ಹೋದ. ಆ ರಾತ್ರಿ ಅನುಷಾ ಹಾಸಿಗೆಯಲ್ಲಿ ಮಲಗಿದ್ದಳು. ಕಣ್ಣೀರು ಮಾತ್ರ ಎದೆ ತುಂಬಿಕೊಂಡಿತ್ತು. ಬೆಳಗ್ಗೆ ಮನೆ ಮೌನ, ಅಡುಗೆ ಮನೆ ಖಾಲಿ, ಹಾಸಿಗೆ ಸರಿ ಮಾಡಲಾಗಿದೆ. ಟೇಬಲ್ ಮೇಲೆ ಒಂದು ಪತ್ರ. ಪ್ರವೀಣ್ ಕೈ ನಡುಗುತ್ತಲೇ ಪತ್ರ ಓದಿದ. ನಾನು ಹೋಗ್ತೀನಿ ಅಂದ್ರೆ ನಿನ್ನ ಜೀವನ ಖಾಲಿ ಆಗೋದಿಲ್ಲ. ಆದರೆ ನಾನು ಇಲ್ಲೇ ಉಳಿದ್ರೆ ನನ್ನ ಜೀವನ ಖಾಲಿ ಆಗುತ್ತಿತ್ತು. ಪ್ರೀತಿ ಕೇಳೋದೇ ತಪ್ಪೇ? ಅನುಷಾ. ಆ ಕ್ಷಣ ಪ್ರವೀಣ್ ಮೊದಲ ಬಾರಿಗೆ ಕುಸಿದ. ಅವಳಿಲ್ಲದ ಮನೆಯೊಳಗೆ ಅವಳ ಪ್ರೀತಿ ಮಾತ್ರ ತುಂಬಿಕೊಂಡಿತ್ತು. ಅವಳು ಹೋಗಿದ್ದಳು. ಆದ್ರೆ ಅವನು ಮೊದಲ ಬಾರಿ ತಡವಾಗಿ ಅರ್ಥ ಮಾಡಿಕೊಂಡ. ಕೆಲವೊಮ್ಮೆ ಪ್ರೀತಿ ಉಳಿಸಿಕೊಳ್ಳೋದಕ್ಕೆ ಸಮಯಕ್ಕೆ ಮಾತಾಡಿದ್ರೆ ಸಾಕು. ಮೌನ ಇದ್ರೆ ಪ್ರೀತಿ ಕೂಡ ದೂರ ಆಗತ್ತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮುಂದಿನ ಕಥೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.